ನಮಸ್ತೆ. ಇವತ್ತು ನಾವು ಕನ್ನಡ ಷಟ್ಪದಿ ಕವಿಗಳಲ್ಲಿ ಪ್ರಮುಖ ಕವಿಯಾದಂತಹ ಲಕ್ಷ್ಮೀಶನ ಪರಿಚಯವನ್ನು ಮಾಡಿಕೊಳ್ಳೋಣ. ಲಕ್ಷ್ಮೀಶನ ಕಾಲ ಕ್ರಿಸ್ತಶಕ 1550, ಸುಮಾರು 16ನೇ ಶತಮಾನ ಅಂತ ಹೇಳಲಾಗ್ತದೆ. ಈತನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಅಂತ ಹೇಳಲಾಗ್ತದೆ. ಈತನ ಊರಿನ ಬಗ್ಗೆಯೂ ಕೆಲವೊಂದಿಷ್ಟು ವಿದ್ವಾಂಸರಲ್ಲಿ ಗೊಂದಲಗಳಿವೆ. ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಒಂದು ಕಡೆ ಉಲ್ಲೇಖ ಇದ್ದರೆ, ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಅಂತ ಕೂಡ ಹೇಳಲಾಗ್ತದೆ. ನಮ್ಮ ಅಭ್ಯಾಸ ದೃಷ್ಟಿಯಿಂದ ಚಿಕ್ಕಮಗಳೂರು ಜಿಲ್ಲೆ ದೇವನೂರು ಅಂತ ಹೇಳ್ಬೋದು. ಈ ಊರು ಬಹಳಷ್ಟು ದೇವಾಲಯಗಳನ್ನು ಹೊಂದಿದಂಥ ಊರು ಅಂತ ಹೇಳಲಾಗ್ತದೆ. ಇದಕ್ಕೆ ಮುಂಚೆ ದೇವಪುರ ಅಥವಾ ದೇವಗ್ರಾಮ ಅಂತ ಕರೀಲಾಗ್ತಾ ಇತ್ತು. ಬಳಸ್ತಾ ಅದು ದೇವನೂರು ಆಯಿತು ಅಂತ ಹೇಳಿ ಒಂದು ಇತಿಹಾಸವನ್ನು ಹೇಳ್ತಾರೆ. ಲಕ್ಷ್ಮೀಶನ ಪೂರ್ತಿ ಹೆಸರು ಲಕ್ಷ್ಮೀಕಾಂತ್ ಹೆಬ್ಬಾರ್ ಅಂತ ಹೇಳಿ. ಲಕ್ಷ್ಮೀಶ ಭಾರದ್ವಾಜ ಗೋತ್ರದ ಅಣ್ಣಮಾಂಕನ ಮಗ. ಆತನ ವೈಯಕ್ತಿಕ ವಿವರಗಳು ಹೆಚ್ಚಾಗಿ ಲಭ್ಯವಿಲ್ಲ. ಈತ ಒಬ್ಬ ಬ್ರಾಹ್ಮಣ ಕವಿ ಅಂತ ಹೇಳಲಾಗ್ತದೆ. ಲಕ್ಷ್ಮೀಶನಿಗೆ ಇದ್ದಂಥ ಬಿರುದುಗಳು ಉಪಮಾಲೋಲ, ನಾದಲೋಲ, ಕವಿ ಚೂತವನ ಚೈತ್ರ ಅಂತ ಹೇಳಿ. ಉಪಮಾಲೋಲ, ನಾದಲೋಲ ಅನ್ನುವಂಥ ಬಿರುದುಗಳ ಜೊತೆ ಕವಿ ಚೂತವನ ಚೈತ್ರ ಅಂತ ಹೇಳಿ ಕರೀತಾರೆ. ಅಂದರೆ ಕನ್ನಡ ಕವಿಗಳನ್ನುವಂಥ ಒಂದು ವಸಂತವನದಲ್ಲಿ ಇವನೊಬ್ಬ ಚೂತವನ. ಚೂತ ಅಂದರೆ ಮಾವಿನ ಮರ ಇದ್ದ ಹಾಗೆ ಅಂತ. ಚೈತ್ರ ಅಥವಾ ವಸಂತ ಒಂದು ವನದಲ್ಲಿ ಈತ ಮಾವಿನ ಮರದಂತೆ, ಆ ಮಾವಿನ ತೋಟಕ್ಕೆ ಇವನೊಬ್ಬ ವಸಂತ ಅಂತಲೂ ಕೂಡ ಹೇಳಲಾಗ್ತದೆ. ಅದಕ್ಕೆ ಆತನಿಗೆ ಬಿರುದುಗಳು ಇರುವಂಥದ್ದು. ಈತ ಬರೆದಂಥ ಕೃತಿ ಜೈಮಿನಿ ಭಾರತ ಅಂತ ಹೇಳಿ ಒಂದೇ ಒಂದು ಕೃತಿಯನ್ನು ಬರೀತಾನೆ, ಜೈಮಿನಿ ಭಾರತವನ್ನು. ಲಕ್ಷ್ಮೀಶನ ಈ ಜೈಮಿನಿ ಭಾರತ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾದಂಥ ಒಂದು ದೀರ್ಘ ಕಾವ್ಯ ಅಂತ ಹೇಳ್ಬೋದು. ಇದರ ವಸ್ತು ಮತ್ತು ಉದ್ದೇಶ ಎಲ್ಲವೂ ಕೃಷ್ಣ ಭಕ್ತಿಯೇ ಅಂತ. ಹೇಗೆ ಕುಮಾರವ್ಯಾಸನ ಹರಿಭಕ್ತಿಗೋಸ್ಕರ ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರಿತಾನೋ, ಅದೇ ರೀತಿ ಈತನು ಕೂಡ ಕೃಷ್ಣ ಭಕ್ತಿಗೆ ಇಟ್ಕೊಂಡು ಕಾವ್ಯವನ್ನು ರಚನೆ ಮಾಡ್ತಾನೆ. ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣನ ಕಥೆಯೇನು ಅಂತ ಹೇಳಿ ಗದುಗಿನ ಭಾರತವನ್ನು ಬರೆದಂತೆ, ಲಕ್ಷ್ಮೀಶ ಪುಣ್ಯವಿದು ಕೃಷ್ಣ ಚರಿತಾಮೃತ ಅಂತ ಹೇಳಿ ತನ್ನ ಕಾವ್ಯ ರಚನೆಯ ಉದ್ದೇಶವನ್ನು ಹೇಳಿಕೊಳ್ತಾನೆ. ಲಕ್ಷ್ಮೀಶ ಸಂಸ್ಕೃತದ ಜೈಮಿನಿ ಭಾರತವನ್ನು ಆಧಾರವಾಗಿಟ್ಟುಕೊಂಡು ತನ್ನ ಜೈಮಿನಿ ಭಾರತ ಕಾವ್ಯವನ್ನು ರಚನೆ ಮಾಡಿದ. ಅಂದರೆ ಜೈಮಿನಿ ಭಾರತಕ್ಕೆ ಆಕರ ಗ್ರಂಥ ಯಾವುದು ಅಂದರೆ ಸಂಸ್ಕೃತದ ಜೈಮಿನಿ ಭಾರತ. ನಾನಿಲ್ಲಿ ಒಂದು ರೀತಿ ಪಾಯಿಂಟ್ಗಳ ಹಾಗೇ ನಿಮಗೆ ವಿಷಯವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಟಿಪ್ಪಣಿ ಅದು ಬಂದಾಗ ಬರೆಯೋದಕ್ಕೆ ಭಾಳಷ್ಟು ಸುಲಭವಾಗ್ತದೆ. ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೂ, ಅಂಶಗಳಾಗಿ ಪಾಯಿಂಟ್ಸ್ ಆಗಿ ಇಟ್ಕೊಳ್ಳೋಕ್ಕೂ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದೀನಿ. ಕಥಾವಸ್ತು ಏನು ಜೈಮಿನಿ ಭಾರತದ್ದು ಅಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕಳೆದುಕೊಂಡಂಥ, ಹಾಗೆ ಎಷ್ಟೋ ಜನರನ್ನು ಅಲ್ಲಿ ಯುದ್ಧದಲ್ಲಿ ಕೊಲ್ಲಬೇಕಾದಂಥ ಪ್ರಸಂಗ ಬರ್ತದೆ. ಆ ಧರ್ಮರಾಯ ಆ ಪಾಪ ಪ್ರಜ್ಞೆಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಬಹಳಷ್ಟು ವ್ಯಥೆ ಪಡ್ತಿರ್ಬೇಕಾದ್ರೆ ವೇದವ್ಯಾಸರ ಸಲಹೆಯಂತೆ ಅವ್ರು ಹೇಳ್ತಾರೆ, ಇದಕ್ಕೆ ಪರಿಹಾರ ಏನು ಅಂದರೆ ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳ್ತಾರೆ. ಅಶ್ವಮೇಧ ಯಾಗವನ್ನು ಸಂಕಲ್ಪ ಮಾಡಿದಂತಹ ಧರ್ಮರಾಯ ಅರ್ಜುನನನ್ನು ದ್ವಾರಕೆಗೆ ಕಳಿಸ್ಬೇಕು ಅಂತ ಅಂತಿರ್ತಾನೆ, ಕೃಷ್ಣನನ್ನು ಕರ್ಕೊಂಬರೋದಕ್ಕೆ. ಯಾಕಂದ್ರೆ ಕೃಷ್ಣನೇ ಅವ್ರಿಗೆ ಮುಖ್ಯ. ಕೃಷ್ಣನನ್ನು ಕರ್ಕೊಂಡು ಬಾ ಅಶ್ವಮೇಧ ಯಾಗಕ್ಕೆ, ಆತ ಇರಬೇಕು, ದೇವರ ಆಶೀರ್ವಾದ ಇರಬೇಕು ಅಂತ ಹೇಳಿದ. ಅಷ್ಟರಲ್ಲಿಯೇ ಕೃಷ್ಣನೇ ಏನು ಅಂದರೆ ಅಲ್ಲಿ ಆಗಮಿಸಿ ಅಶ್ವಮೇಧ ಯಾಗದ ಕೊನೆಯವರೆಗೂ ಪಾಂಡವರಿಗೆ ಬೆಂಬಲವಾಗಿ, ರಕ್ಷಾಕವಚವಾಗಿ ಶ್ರೀಕೃಷ್ಣ ನಿಲ್ತಾನೆ. ಯಾವಾಗ ಪಾಂಡವರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ರೋ ಅಲ್ಲಿ ಕೃಷ್ಣ ಪ್ರತ್ಯಕ್ಷನಾಗಿ ಅವರಿಗೆ ಬೆಂಬಲವಾಗಿ ಅವರನ್ನು ಆಶೀರ್ವದಿಸ್ತಾ ಅವರ ಅಭಿಷ್ಟಗಳನ್ನು ನೆರವೇರಿಸ್ತಾ ಹೋಗೋದನ್ನು ನಾವು ಕಾವ್ಯದುದ್ದಕ್ಕೂ ಕೇಳ್ತೀವಿ. ಹೀಗಾಗಿ ಇದು ಕೃಷ್ಣನ ಮಹಿಮೆಯನ್ನು ತಿಳಿಸುವಂಥ ಕಾವ್ಯ ಅಂತ ಲಕ್ಷ್ಮೀಶ ಹೇಳ್ಕೊಳ್ತಾನೆ. ಕುಮಾರವ್ಯಾಸ
ತನ್ನ ಕಾವ್ಯ ರಚನೆಯ ಸಂದರ್ಭದಲ್ಲಿ ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಅಂತ ಹೇಳ್ಕೊತಾನೆ. ಹಾಗೆಯೇ ಲಕ್ಷ್ಮೀಶನು ಕೂಡ ಲಕ್ಷ್ಮೀವರಂ ಎನ್ನ ವಾಣಿ ಇಂ ಕಥೆಯಂ ಪೇಳಿಸಿದನು ಅಂತ ಹೇಳ್ಕೊತಾನೆ. ಇಲ್ಲಿ ಲಕ್ಷ್ಮೀವರಂ ಅಂದರೆ ತನ್ನ ಕುಲದೈವ ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಕುಲದೇವರೇ ಏನು ಅಂದರೆ ನನ್ನ ವಾಣಿಯ ಮೂಲಕ, ಅಂದರೆ ನನ್ನ ಮಾತಿನ ಮೂಲಕ ಕವಿತೆಯನ್ನು ಹೇಳಿಸಿದಾನೆ ಅನ್ನುವಂಥ ಮಾತನ್ನು ಇಲ್ಲಿ ಲಕ್ಷ್ಮೀಶ ಹೇಳ್ಕೊಳ್ತಾನೆ. ಇನ್ನು ಜೈಮಿನಿ ಭಾರತದ ಕಥಾವಸ್ತು ಅಶ್ವಮೇಧ ಯಾಗ ಆದರೂ ಕೂಡ ಹಲವಾರು ಉಪಕಥೆಗಳನ್ನು ಈ ಹೊಂದಿದಂಥ ಕಥಾಗುಚ್ಛ ಅಂತ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ಚಂದ್ರಹಾಸ ಅನ್ನುವಂಥ ಅನಾಥ ಬಾಲಕನ ಕಥೆ ಬರ್ತದೆ. ಸೀತಾ ಪರಿತ್ಯಾಗದ ಪ್ರಸಂಗವೂ ಕೂಡ ಬರ್ತದೆ. ಅದರ ಜೊತೆಗೆ ಚಂಡಿ ಮತ್ತು ಉದ್ದಾಲಕ ಅನ್ನುವಂಥ ಮುನಿಗಳ ವಿಷಮ ದಾಂಪತ್ಯ ಪ್ರಸಂಗ ಬರ್ತದೆ. ಹಾಗೆ ಸಾಕಷ್ಟು ಉಪಕಥೆಗಳೇನು ಅಂತಂದರೆ ಇಲ್ಲಿ ಬರ್ತಾ ಹೋಗುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಸಾಹಿತ್ಯಿಕ ದೃಷ್ಟಿಯಿಂದ ನೋಡಿದಾಗ ಜೈಮಿನಿ ಭಾರತಕ್ಕೆ ಲಕ್ಷ್ಮೀಶ ತನ್ನ ಪಂಡಿತ ದೃಷ್ಟಿಯಿಂದಾಗಿ ಅವನ ಕಾವ್ಯದ ಭಾಷೆ ಮತ್ತು ಬಂಧ ಎರಡೂ ಹೆಚ್ಚು ಪ್ರೌಢ ಮತ್ತು ಗಂಭೀರವಾಗಿವೆ ಅಂತ ಗೊತ್ತಾಗ್ತದೆ. ಭಾಷೆಯಲ್ಲಿ ಸಂಸ್ಕೃತ ಪದಗಳ ಮತ್ತು ಸಮಾಸೋಕ್ತಿಗಳನ್ನು ಹೆಚ್ಚು ಬಳಸುತ್ತಾನೆ. ಕನ್ನಡ ಪದಗಳು ಅತಿಯಾಗಿ ಅನುಸಾರಯುಕ್ತ, ಅಂದರೆ ನಾವು ಶೂನ್ಯ ಅಂತ ಹೇಳ್ತೀವಲ್ಲ, ಅನುಸ್ವಾರಯುಕ್ತವಾಗಿರೋದ್ರಿಂದ ಹಳೆಗನ್ನಡದಂತೆ ನಮಗೆ ಕೇಳಿಸ್ತದೆ. ಹಳೆಗನ್ನಡದಲ್ಲಿ ನಮ್ಮ ಅನುಸ್ವಾರಗಳನ್ನು ಕೊನೆಯಲ್ಲಿ ಬಳಸ್ತಾ ಇರ್ತೀವಿ. ಹಾಗೆ ಈತನು ಬಳಸಿರೋದ್ರಿಂದ ಅಲ್ಲಿ ನಡುಗನ್ನಡದ ಕವಿ ಆದರೂ ಕೂಡ ನಮಗೆ ಆ ಕಾವ್ಯ ಹಳೆಗನ್ನಡದ ರೀತಿ ಅನಿಸ್ತದೆ ಅಂತ. ಲಕ್ಷ್ಮೀಶ ಅಲಂಕಾರ ಪ್ರಿಯನಾಗಿರೋದ್ರಿಂದ ವಿವಿಧ ಬಗೆಯ ಅರ್ಥಾಲಂಕಾರಗಳನ್ನು, ಇಲ್ಲಿ ಶಬ್ದಾಲಂಕಾರಗಳನ್ನು ಬಳಸ್ತಾನೆ, ಆದರೆ ಹೆಚ್ಚಾಗಿ ಅರ್ಥಾಲಂಕಾರಗಳನ್ನು ಯಥೇಚ್ಛವಾಗಿ ತನ್ನ ಕೃತಿಯಲ್ಲಿ ಬಳಸ್ತಾನೆ. ಲಕ್ಷ್ಮೀಶ ಮುಖ್ಯವಾಗಿ ಉಪಮಾ ಅಲಂಕಾರ ಪ್ರಿಯನಾಗಿರೋದ್ರಿಂದ ಅವುಗಳನ್ನು ತನ್ನ ಕೃತಿಯಲ್ಲಿ ಅತಿ ಹೆಚ್ಚು ಬಳಸ್ತಾನೆ. ಆದ್ದರಿಂದಲೇ ಅವನಿಗೆ ಉಪಮಾಲೋಲ ಎಂದು ಬಿರುದಿದೆ. ನಾವು ಕುಮಾರವ್ಯಾಸನ ನೋಡಿದಾಗ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಯಾಕಂದರೆ ರೂಪಕ ಅಲಂಕಾರವನ್ನು ತನ್ನ ಕರ್ನಾಟ ಭಾರತ ಕಥಾಮಂಜರಿ ಯುದ್ಧಕ್ಕೂ ಆತ ಬಳಸ್ತಾನೆ. ಆತನಿಗೆ ರೂಪಕ ಅಲಂಕಾರ ಅತ್ಯಂತ ಪ್ರಿಯವಾಗಿ, ಅದಕ್ಕೆ ಆತನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಬರೆದಿದ್ದರೆ, ಲಕ್ಷ್ಮೀಶ ಉಪಮಾಲಂಕಾರನ ಅತಿ ಹೆಚ್ಚಾಗಿ ಬಳಸಿರೋದ್ರಿಂದ ಆತನಿಗೆ ಉಪಮಾಲೋಲ ಅಂತ ಹೇಳಿ ಕೂಡ ಹೆಸರು ಬಂದಿರುವಂಥದ್ದು. ಲಕ್ಷ್ಮೀಶ ಅಲಂಕಾರವನ್ನು ಹೇಗೆ ಬಳಸಿದ್ನೋ ಹಾಗೆ ರಸದೃಷ್ಟಿಯೂ ಕೂಡ ಆತನಿಗೆ ಉನ್ನತವಾಗಿತ್ತು ಅಂತ ಹೇಳಲಾಗ್ತದೆ. ಜೈಮಿನಿ ಭಾರತದ ಕಥಾವಾಹಿನಿಯಲ್ಲಿ ವೀರರಸ ಮತ್ತು ಭಕ್ತಿರಸಗಳಿಗೆ ಅಗ್ರಸ್ಥಾನ. ಅಶ್ವಮೇಧ ಯಾಗ ಮಾಡೋದು ಅಂದರೆ ಅಲ್ಲಿ ಯುದ್ಧಕ್ಕೆ ಮತ್ತೆ ಆಹ್ವಾನ ನೀಡೋದು, ರಾಜ್ಯ ವಿಸ್ತರಣೆಗೋಸ್ಕರ ಅಂತ ಹೇಳಿನೇ. ಹಾಗೆ ಅಲ್ಲಿ ವೀರರಸ ಪ್ರಧಾನವೂ ಇದೆ, ಭಕ್ತಿರಸ ಆಗಲೇ ಹೇಳಿದ ಕೃಷ್ಣನ ಮಹಿಮೆಯನ್ನು ಹೇಳುವಂಥದ್ರಿಂದ ಭಕ್ತಿರಸ ಪ್ರಧಾನವಾಗಿಯೂ ಇರುವಂಥದ್ದು. ಅದರ ಜೊತೆಗೆ ಶೃಂಗಾರ, ಹಾಸ್ಯ, ಕರುಣರಸಗಳು ಕೂಡ ಈ ಕಾವ್ಯದಲ್ಲಿ ನಾವು ಕಾಣಬಹುದು ಅಂತ. ಒಟ್ಟಾರೆ ಲಕ್ಷ್ಮೀಶನ ಜೈಮಿನಿ ಭಾರತ ಕನ್ನಡಿಗರ ಹೃದಯವನ್ನು ಸೂರೆಗೊಂಡಂಥ ಒಂದು ಕೃತಿ ಅಂತ ಹೇಳ್ಬೋದು. ಕುಮಾರವ್ಯಾಸ ನಂತರ ಅತ್ಯಂತ ವಾರ್ಧಕ ಷಟ್ಪದಿಯಲ್ಲಿ ಬರೆದಂಥ ಒಂದು ಎರಡನೇ ಸ್ಥಾನವನ್ನು ಪಡೆದಂಥವನು ಯಾರು ಅಂತಂದರೆ ಅಲ್ಲಿ ನಾವು ಲಕ್ಷ್ಮೀಶ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದಂಥ ಒಂದು ಶ್ರೇಷ್ಠ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಲಕ್ಷ್ಮೀಶನ ಕಾವ್ಯ ಉತ್ತಮ ಗುಣಗಳನ್ನು ಕೂಡಿದ್ರೂ ಕೂಡ, ವಿಶೇಷವಾಗಿ ಜನಪ್ರಿಯವಾಗಿದ್ದರೂ ಕೂಡ, ಕವಿತಾ ದೃಷ್ಟಿಯಿಂದ ಪಂಪರನ್ನರನ್ನು ತಲುಪಲಾರದು ಅನ್ನೋದನ್ನು ಅನೇಕ ವಿಮರ್ಶಕರು ಹೇಳ್ತಾರೆ. ಅದು ನಿಜಾನೂ ಕೂಡ. ಆದರೆ ಲಕ್ಷ್ಮೀಶನ ಜೈಮಿನಿ ಭಾರತ ಶ್ರೇಷ್ಠ ಯೋಗ್ಯತೆ ಉಳ್ಳಂಥ ಒಂದು ಕೃತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಧನ್ಯವಾದಗಳು.